ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇದು ನ್ಯೂ ವ್ಲಾಗ್ ಅಂತ ಈಗ ನೋಡೋರಿಗಷ್ಟೇ ಗೊತ್ತು, ಆದರೆ ಇದು ಆ್ಯಕ್ಚುಲಿ ಹಳೆ ವ್ಲಾಗು, ಅಂದರೆ ಹೋದ ವರ್ಷದ ವ್ಲಾಗ್ ಇದು. ಯಾಕೆ ಹಾಕಿರಲಿಲ್ಲ ಈ ವ್ಲಾಗನ್ನು ಹೋದ ವರ್ಷದಿಂದ ಅಂದರೆ ಆಲ್ಮೋಸ್ಟ್ 6 ತಿಂಗಳಾಯ್ತೇನೆ, 6-7 ತಿಂಗಳಿಂದ ಹಾಕಿಲ್ಲ. ಇದು ರೆಕಾರ್ಡ್ ಮಾಡಿ ಇಟ್ಟಿದ್ದಷ್ಟೇ. ಯಾಕೆ ಹಾಕಿರಲಿಲ್ಲ ಅಂದರೆ ಇದು ಡೆಲಿವರಿ ವ್ಲಾಗ್, ನನ್ನ ಅಕ್ಕನ ಡೆಲಿವರಿಗೋಸ್ಕರ. ಅಂದರೆ ಅಫ್ಕೋರ್ಸ್ ಹೊಸ ಮೆಂಬರ್ ಒಬ್ಬರು ಬರ್ತಿದ್ದಾರೆ ಅಂದರೆ ಅವ್ರು ನೋಡೋ ಇಂಟ್ರೆಸ್ಟ್ ಆ್ಯಂಡ್ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ. ನನಗೂ ಮಕ್ಕಳು ಅಂದರೆ ತುಂಬಾ ಇಷ್ಟ. ಸೊ ಡೆಲಿವರಿಗೋಸ್ಕರ ನಾನು ಉಡುಪಿಗೆ ಹೋಗಿದ್ದೆ. ಉಡುಪಿಗೆ ನನಗೆ ನೆವ ಬೇಕು ಅಷ್ಟೇ, ಏನಾದ್ರು ನೆವ ಸಿಕ್ಕರೆ ಹೋಗ್ಲಿಕ್ಕೆ ರೆಡಿ ಇರ್ತೀನಿ. ಸ್ಟಿಲ್ ನಾನು ಆ ನೆವ ಹಿಡ್ಕೊಂಡು ಉಡುಪಿಗೆ ಹೋಗಿದ್ದೆ. ಆ್ಯಂಡ್ 1 ತಿಂಗಳು ಇದ್ದು ಬಂದೆ ನಾನು. ಅದೇ ಲಾಸ್ಟ್, ನಾನು ಮತ್ತೆ ಹೋಗ್ಲಿಕ್ಕೆ ಆಗಲಿಲ್ಲ. ಸ್ಟಿಲ್ ವೇಟಿಂಗ್, ಎನಿ ಚಾನ್ಸ್ ಇದ್ದರೆ ಹೋಗೋ ಆಸೆ ಇದೆ. ಈ ಮಗುದೇ ಆ್ಯಕ್ಚುಲಿ ಈಗ ಬರ್ತಾ ಇರೋ ಮಗುದೇ ಹುಟ್ಟಿದಬ್ಬಕ್ಕೆ, 1ನೇ ವರ್ಷದ ಹುಟ್ಟಿದಬ್ಬಕ್ಕೆ ಹೋಗೋ ಪ್ಲ್ಯಾನ್ ಇದೆ. ನೋಡ್ಬೇಕು ಏನು ಮಾಡಬೇಕು ಅಂತ. ಸ್ಟಿಲ್ ಈ ವಿಡಿಯೋನೀಗ ಕಂಟಿನ್ಯೂ ಮಾಡೋಣ. ಈಗ ವಿಡಿಯೋದಲ್ಲಿ ಕಾಣ್ತಿರೋ ವ್ಯಕ್ತಿ ನನ್ನ ಅಕ್ಕನ ಮೊದಲನೇ ಮಗ. ಈ ಹುಡುಗನ ನೀವು ಎಲ್ಲ ಕಡೆ ನೋಡಿರ್ತೀರ, ನಾನು ವಿಡಿಯೋ ಮಾಡಿದ್ದೀನಿ. ಸೊ ಇದು ಡೇ 1. ಯಾಕಂದರೆ ನಾವು ಪ್ರಿಪೇರ್ ಆಗಿದ್ವಿ, ಹೊರಡಬೇಕು ಅಂತ ಹೇಳಿ, ಹಾಸ್ಪಿಟ್ಲಿಗೆ ಹೊರಡಬೇಕು ಅಂಥೇಳಿ. ನಾನು ಬಂದು ಈಗ ಈ ವಿಡಿಯೋದಲ್ಲಿ ನಾನು ಬಂದು ಆಲ್ರೆಡಿ 2-3 ದಿನ ಆಗೋಗಿತ್ತು. ಸೊ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ನಾವು 3-4 ಜನ ರೆಡಿ ಆಗಿದ್ವಿ. ಇವನು ಕೂಡ ರೆಡಿ ಆಗಿದ್ದ, ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸೊ ಫಾರ್ ಮೀ ಇಟ್ಸ್ ಫಸ್ಟ್ ಟೈಮ್ ಡೆಲಿವರಿ ಕಾನ್ಸೆಪ್ಟ್ ಎಲ್ಲ ಇದೆಯಲ್ಲ, ಅದು ಫಸ್ಟ್ ಟೈಮ್ ನನ್ನ ಪ್ರಕಾರ, ನನ್ನ ಇದಕ್ಕೆ. ಸೊ ನನಗೇನು ಅಷ್ಟು ಹೆದರಿಕೆ ಇರಲಿಲ್ಲ. ಬಟ್ ನನ್ನ ಅತ್ತೆ, ಇವ್ರ ಮಗಳದು. ಸೊ ಅವ್ರಿಗೆ ಸ್ವಲ್ಪ ಟೆನ್ಷನ್ ಇತ್ತು. ಸ್ವಲ್ಪ ಟೆನ್ಷನಲ್ಲೇ ಅವರು ಕೂತಿದ್ರು. ಅಂದರೆ ಮಗು ಹೊಸ ಜೀವ ಒಂದು ಬರ್ತಾ ಉಂಟು, ಅಮ್ಮ ಮಗು ಆರಾಮಿರಲಿ ಅಂತಲೇ ಬೇಡ್ಕೊತಾ ಇದ್ರು. ಸೊ ಸ್ವಲ್ಪ ಟೆನ್ಷನ್ ಇತ್ತು. ಸೊ ನಾನು ರೆಡಿಯಾಗಿ ಎಲ್ಲರೂ ಸೇರಿ ಆಟೋದಲ್ಲಿ ಅಕ್ಕನ್ನ ಕರ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ಅಕ್ಕ ಹೋಗಿದ್ಲು ಬೈಕಲ್ಲಿ. ಅಕ್ಕ ಮೊದಲೇ ಹೋಗಿದ್ಲು. ಅವಳು ಟೆಸ್ಟ್ ಎಲ್ಲ ಇತ್ತು ಅವಳಿಗೆ. ಸಾರಿ 7 ತಿಂಗಳಾಯ್ತಲ್ಲ, ನನಗೆ ಮರ್ತೋಗೋದೆ ಅದು. ಅಕ್ಕ ಮೊದಲೇ ಹೋಗಿದ್ಲು ನಾವು ಅದು ಸ್ವಲ್ಪ ಲಗೇಜ್ ಇತ್ತು. ಅದನ್ನು ನಾನು ಅತ್ತೆ ಮತ್ತು ಅಕ್ಕನ ಮಗ ಎಲ್ಲರೂ ಸೇರಿ ನಾವು ತೊಗೊಂಡು ಹೋಗ್ತಾಯಿದ್ವಿ. ನಾವು ಹಿಂದೆ ಹೊರಟಿದ್ವಿ, ಅವಳು ಬೈಕಲ್ಲಿ ಹೋಗಿದ್ಲು. ಸೊ ಏನೂ ಪ್ರಾಬ್ಲಮ್ ಇಲ್ಲದೆ ಭಾವ ಕರ್ಕೊಂಡು ಹೋಗಿದ್ರು ಬೈಕಲ್ಲಿ. ಹೋಗ್ತಾಯಿದ್ದೀವಿ. ನನಗಂತೂ ಫುಲ್ ಎಕ್ಸೈಟೆಡ್ ಆಗಿದೆ ನಾನು. ಅಲ್ಲಿದ್ದ 1 ತಿಂಗಳಿದೆಲ್ಲ ಒನ್ ಆಫ್ ದ ಗೋಲ್ಡನ್ ಮೆಮೊರೀಸಲ್ಲಿ ಒಂದು, ತುಂಬ ಇಷ್ಟಪಟ್ಟ ಮೆಮೊರೀಸಲ್ಲಿ ಒಂದು ಕೂಡ ಹೌದು. ನನಗಂತೂ ತುಂಬಾ ಇಷ್ಟ ಆಗಿತ್ತು. ಅಂದರೆ ವಾಪಸ್ ಬರೋಕ್ಕೆ ಮನಸ್ಸು ಸಹ ಇರಲಿಲ್ಲ ನನಗೆ, ಅಷ್ಟು ಖುಷಿಯಲ್ಲಿದ್ದೆ ನಾನು. ಸೊ ಇದು ಹಾಸ್ಪಿಟ್ಲು. ಈ ಉಡುಪಿಯಲ್ಲಿ ಏನೇ ಹೇಳಿ, ಉಡುಪಿಯಲ್ಲಿ ಎಲ್ಲ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಹಾಗೆ ಈ ಹಾಸ್ಪಿಟ್ಲು ಕೂಡ, ಇದು ಗೌರ್ಮೆಂಟ್ ಹಾಸ್ಪಿಟ್ಲು, ಇದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ನಾವು ವೇಟ್ ಮಾಡ್ತಾಯಿದ್ವಿ ಪಾಪುನ ಕರ್ಕೊಂಡ್ಬಂದು. ಪಾಪು ಅಂದರೆ ನಾನು ಅಕ್ಕನ ಮೊದಲನೇ ಮಗಂಗೆ ಹೇಳೋದು. 2ನೇ ಪಾಪು ಇನ್ನೂ ಬಂದಿಲ್ಲ. ಅಂದಹಾಗೆ 2ನೇ ಪಾಪು ಯಾವುದು ಅಂತ ಈ ವಿಡಿಯೋದಲ್ಲಿ ನೀವು ಗೆಸ್ ಮಾಡಬೇಕು. ನಾನು ಹೇಳೋದಿಲ್ಲ 2ನೇ ಪಾಪು ಯಾವುದು ಅಂತ ಹೇಳಿ, ಗಂಡು ಹೆಣ್ಣು ಅಂತ ಹೇಳಿ ಈ ವಿಡಿಯೋದಲ್ಲಿ ಗೆಸ್ ಮಾಡಬೇಕು. 2ನೇ ವ್ಲಾಗ್ ಕೂಡ ಇದೆ ಇದು. ಅಂದರೆ ಅಫ್ಕೋರ್ಸ್ 1 ವಾರ ತನಕ ನಾವು ಹಾಸ್ಪಿಟ್ಲಲ್ಲಿ ಇದ್ದಿದ್ದಕ್ಕೆ. ಸೊ 2ನೇ ವ್ಲಾಗ್ ಮಾಡದೇ ಇರೋಕ್ಕಾಗೋದೇ ಇಲ್ವಲ್ಲ, ಮಾಡಲೇಬೇಕು. ಹೀಗೆ ಹಾಸ್ಪಿಟ್ಲಲ್ಲಿ ತುಂಬಾ ಮಸ್ತಿ ಮಾಡಿದ್ವಿ ನಾವು. ಆ್ಯಕ್ಚುಲಿ ನಾವು 3 ಜನ, ನಾನು ಅತ್ತೆ ಅಕ್ಕ ಅವಳು ಅಂದರೆ ಅವಳಿಗೆ ಗೊತ್ತು ನಾವು ಮಸ್ತಿ ಅಂತ ಹೆಸರಿಡೋಂಗಿಲ್ಲ ಅದಕ್ಕೆ. ಆ್ಯಕ್ಚುಲಿ ಅವಳು ನೋವು ಪಡ್ತಿದ್ದದ್ದು, ಅವಳಿಗೆ ಸಿಸರಿನ್ ಆಗಿದ್ದಕ್ಕೆ ಅವಳು ತುಂಬಾ ನೋವಲ್ಲಿದ್ಲು. ಬಟ್ ನಾವು ಹೊರಗಡೆ ಇದ್ದವ್ರಿಗೆ ಆಗ್ತಾಯಿತ್ತು ಅಂದರೆ ಅವರು ತುಂಬ ತಡೀತಿದ್ರು ಹಾಸ್ಪಿಟ್ಲಲ್ಲಿ. ಹೋಗೋದು ಬರೋದೆಲ್ಲ ತುಂಬಾ ಸ್ಟ್ರಿಕ್ಟಾಗಿ, ಒಬ್ಬರೇ ಹೋಗಬೇಕು ಒಬ್ಬರೇ ಬರಬೇಕು ಮಾಡ್ತಿದ್ರು. ನಾವು ಅವ್ರ ಕಣ್ಣು ತಪ್ಪಿಸಿ ಎಲ್ಲ ಒಳಗೆ ಹೋಗೋದು ಬರೋದು ಮಾಡ್ತಿದ್ದೆ. ಸೊ ಇವಳು ನನ್ನ ಅಕ್ಕ, ಆಲ್ರೆಡಿ ವೀಡಿಯೋಸಲ್ಲಿ ನೋಡಿರ್ತೀರ, ಹಳೆ ವೀಡಿಯೋಸಲ್ಲಿ. ಸೊ ಡಾಕ್ಟ್ರು ಚೆಕ್ ಮಾಡ್ತಾಯಿದ್ದಾರೆ. ಡಾಕ್ಟ್ರಲ್ಲ, ಇದು ಆ್ಯಕ್ಚುಲಿ ಟ್ರೈನಿಂಗಲ್ಲಿರೋ ಡಾಕ್ಟ್ರು. ಅವರು BP ಎಲ್ಲ ಚೆಕ್ ಮಾಡ್ತಾಯಿದ್ರು. ಇದು ನಾವು ಹೋಗಿದ್ದ ದಿನ ರಾತ್ರಿ, ಪಾಪು ಹುಟ್ಟೋ ಹಿಂದಿನ ರಾತ್ರಿ, ನೆಕ್ಸ್ಟ್ ಡೇ ಮಧ್ಯಾಹ್ನ ಪಾಪು ಹುಟ್ಟಿದೆ. ಸೊ ರಾತ್ರಿ ಮಲಗಿದ್ದೀವಿ. ಅವತ್ತಿನ ದಿನ ರಾತ್ರಿ ನಾನು ಅಲ್ಲೇ ಇದ್ದೆ. ನೆಕ್ಸ್ಟ್ ಡೇ ರಾತ್ರಿ ಅತ್ತೆ ಬಂದರು. ಒಂದು ರಾತ್ರಿ ಮಾತ್ರ ನಾನಿದ್ದಿದ್ದು. ಆಮೇಲೆ ನಾನು ಹೋಗಿ ಬಂದು ಮಾಡ್ತಿದ್ದೆ ಅಷ್ಟೇ, ಹೋಗಿ ಉಳಿಲಿಲ್ಲ. ಸೊ ಇಲ್ಲಿಂದ ಈಗ ಮಧ್ಯೆ ಗ್ರೀನ್ ಸ್ಕ್ರೀನ್ ಶುರು ಆಗುತ್ತೆ. ಗ್ರೀನ್ ಸ್ಕ್ರೀನ್ ಶುರು ಆಗ್ತಾ ಇದೆ ಅಂದರೆ ಇದು ಬೇರೆ ಫೋನಿಂದ ರೆಕಾರ್ಡ್ ಮಾಡಿರೋ ಬ್ಲಾಗು, ಅದಕ್ಕೋಸ್ಕರ ಗ್ರೀನ್ ಸ್ಕ್ರೀನ್ ಶುರು ಆಗ್ತದೆ ಅಲ್ಲಲ್ಲಿ. ಆ್ಯಂಡ್ ಒಳ್ಳೆಯದು ಕೂಡ ಹೌದು. ಇದು ಡೆಲಿವರಿ ಬ್ಲಾಗ್ ಆಗಿದ್ದಕ್ಕೆ ಪೂರ್ತಿ ಬ್ಲಾಗಿನ ಹಾಕೋಕ್ಕಾಗಲ್ಲ, ಡೆಲಿವರಿ ಆಗೋ ಟೈಮಿಂದಲ್ಲ. ಬಟ್ ಇದು ಜಸ್ಟ್ ಸಣ್ಣ ಪುಟ್ಟ ಮೂಮೆಂಟ್ಸ್ ಅಷ್ಟೇ. ಇವಳು ಹೋಗ್ತಾಯಿದ್ಲು,
ಅಂದರೆ ಸ್ವಲ್ಪ ವಾಕ್ ಮಾಡ್ತಾಯಿದ್ಲು. ವಾಕ್ ಮಾಡಿ ಕೆಳಗಡೆ ಬ್ಲಡ್ ಟೆಸ್ಟಿಗೇನೋ ಹೊರಟಿದ್ಲು ಕಾಣ್ತದೆ. ಸೊ ಅಲ್ಲಿದ್ದು ಬ್ಲಾಗ್ ಇದು. ಸೊ ಮಳೆಗಾಲ ಟೈಮು, ಈ 2025 ಮಳೆಗಾಲ ಟೈಮ್ ಇದು. ಫುಲ್ ಆನ್ ಮಳೆ ಬೀಳ್ತಾ ಇತ್ತು, ಒಳ್ಳೆ ವೆದರಲ್ಲಿ ಕೂಡ ಇತ್ತು, ಸೆಕೆ ಇರಲಿಲ್ಲ ಮೇಜರಾಗಿ. ಅಲ್ಪ ಸ್ವಲ್ಪ ಇತ್ತು, ಬಟ್ ಹಾಸ್ಪಿಟ್ಲಲ್ಲಿ ಫುಲ್ AC ಇದ್ದಿದ್ದಕ್ಕೆ ಗೊತ್ತಾಗಲಿಲ್ಲ. ಇದು ವ್ಯೂ ಹಾಸ್ಪಿಟ್ಲಿಂದ ಕಾಣೋ ವ್ಯೂ. ಇದು ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಕಾಣ್ತದೆ ಇಲ್ಲಿ, ನೀವು ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿ ಕಾಣ್ತದೆ ಅಲ್ಲಿಂದ ವ್ಯೂ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತದೆ. ಸೊ ನಾನು ಅಕ್ಕನ ಜೊತೆ ಹೋಗಿದ್ದೆ. ವಾಪಸ್ ಬರಬೇಕಾದ್ರೆ ಅವಳಿಗೆ ಸ್ವಲ್ಪ ನಿದ್ದೆ ಬಂದಿದೆ. ಅಲ್ಲಲ್ಲಿ ಅವಳನ್ನು ತೋರಿಸಲು ಗ್ರೀನ್ ಸ್ಕ್ರೀನ್ ಬರ್ತಿರೋದು ಒಳ್ಳೆಯದೇ ಅಂತ ಅನ್ನಿಸ್ತಾ ಇದೆ ನನಗೂ ಈಗ. ಸೊ ಲಿಫ್ಟ್ ಒಂದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿತ್ತು, ಅದೊಂದು ಖುಷಿ ಆಯ್ತು ನನಗೆ. ಯಾಕಂದರೆ ನಮ್ಮ ಊರುಗಳಲ್ಲಿ ಲಿಫ್ಟ್ ಕೆಲಸನೇ ಮಾಡೋದಿಲ್ಲ. ಇಷ್ಟು ತ್ರಾಸು ಕೊಡ್ತದೆ ಅಂದರೆ ಹೋಗಲಿಕ್ಕೆ ಹೆದರಿಕೆ ಆಗ್ತದೆ. ಸೊ ನಾನಿದು ನೆಕ್ಸ್ಟ್ ಡೇ ಮನೆಗೆ ಹೋಗಿ ವಾಪಸ್ ಬಂದೆ ಕಾಣ್ತದೆ. ಹೌದು, ಮನೆಗೆ ಹೋಗಿ ವಾಪಸ್ ಬಂದೆ. ಇದು ಪಾಪು ಹುಟ್ಟೋ ಟೈಮ್ ಇದು. ಪಾಪು ಅವಳಿಗೆ ಕರ್ಕೊಂಡು ಹೋಗಿದ್ದಾರೆ. ನಾವಿಬ್ಬರು ವೇಟ್ ಮಾಡ್ತಾ ಇದ್ದೀವಿ ತುಂಬ ಟೆನ್ಷನಲ್ಲಿ. ಆರಾಮಿದ್ರೆ ಸಾಕು ಅಂತ ದೇವ್ರ ಹತ್ರ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ವಿ. ಸೊ ಪಾಪು ಬಂತು. ಇದರಲ್ಲಿ ರಿವೀಲ್ ಮಾಡೋಕ್ಕೆ ರೀಸನ್ ಏನು ಅಂದರೆ, ನಮ್ಮ ಕಡೆಗಳಲ್ಲಿ ಹೊಸದಾಗಿ ಹುಟ್ಟಿದ ಮಗು ಫೋಟೋನ ರಿಲೀಸ್ ಮಾಡಲ್ಲ, ಅಂದರೆ ರಿವೀಲ್ ಮಾಡಲ್ಲ. ಆ್ಯಂಡ್ ಫೋಟೋಸ್ ಹಾಕೋದು ಇಲ್ಲ. ನಾನು ಎಲ್ಲೂ ಹಾಕಿಲ್ಲ. ಫಸ್ಟಿಗೆ ಏನು ಅಂದರೆ ಅವಳ ಮಗು ಅದು, ನಾನು ಹಾಕಬಾರ್ದು. ನನ್ನ ಮಗು ಅದನ್ನು ನಾನು ಹಾಕ್ತೀನಿ ಏನು, ಮೊದಲನೇ ದಿನ ಎಕ್ಸೈಟ್ಮೆಂಟಲ್ಲೇ ಸತ್ತೋಗ್ಬಿಡ್ತೀನಿ ಅರ್ಧ. ಸೊ ಅವಳ ಮಗು ಹಾಕಬಾರ್ದು ಅಂತ ಹೇಳಿ ನಾನು ವೇಟ್ ಮಾಡಿದೆ. ಅವಳು ಅದನ್ನು ರಿವೀಲ್ ಮಾಡೋವರೆಗೂ ಅವಳನ್ನು ICUದಲ್ಲಿ ಮೀಟ್ ಮಾಡ್ಲಿಕ್ಕೆ ಹೋಗಿದ್ದೆ ಇದು ಆವಾಗ. ಸೊ ಅವಳು ಮಗು ಫೋಟೋನ ರಿವೀಲ್ ಮಾಡೋವರೆಗೂ ನಾನು ರಿವೀಲ್ ಮಾಡಬಾರ್ದು ಅಂತ ತುಂಬಾ ವೇಟ್ ಮಾಡಿ ಫೈನಲಿ ಹಾಕಿದ್ದೀನಿ. ಅತ್ತೆ ಕೈಯಲ್ಲಿ ಒಂದು ಸಲ ಮಗುನ ತೊಗೊಂಡ್ಮೇಲೆ, ನನ್ನ ಕೈಯಲ್ಲಿ ಒಂದು ಸಲ ತೊಗೊಂಡ್ಮೇಲೆ ನಾನು ಕೂಡ ಎತ್ಕೊಂಡೆ. ಸಣ್ಣ ಮಗುನ ಎತ್ಕೊಂಡು ಆಗೋ ಖುಷಿ ಇದೆಲ್ಲ ಹೇಳೋದಲ್ಲ, ಅದು ತುಂಬಾ ಖುಷಿ ಆಗ್ತದೆ ಎತ್ಕೊಂಡಾಗ. ಸೊ ಅವಳನ್ನು ಅಲ್ಲಿ ಮೀಟ್ ಮಾಡಿ ಮಾತಾಡ್ಸಿ ಬಂದೆ. ಇಬ್ಬರು ಆರಾಮಾಗಿದ್ದಾರೆ. ಆಗಲೇ ಹೇಳ್ದಂಗೆ ಗೆಸ್ ಮಾಡಬೇಕು. ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ತಿಳಿಸಿ ಯಾವ ಮಗು ಅಂತ ಹೇಳಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ರಿವೀಲ್ ಮಾಡ್ತೀನಿ. ಸೊ ಮಗು ಹುಟ್ಟಿ ಇದು 3ನೇ ದಿನ ಮೇ ಬಿ. ಅಲ್ಲಿಗೆ ಕಟ್ ಮಾಡಿದೆ ನಾನು. ನಾವು ಖುಷಿಯಾಗಿ ನಾನು ಭಾವ ಎಲ್ಲ ವಾಪಸ್ ಹೋದ್ವಿ. ಅತ್ತೆ ಮತ್ತು ಅಕ್ಕ ಅಲ್ಲೇ ಉಳ್ಕೊಂಡ್ರು. ಅಕ್ಕ ICUದಲ್ಲೇ ಇದ್ಲು ಮೇ ಬಿ. ನೆಕ್ಸ್ಟ್ ಡೇ ಅವಳನ್ನ ವಾರ್ಡಿಗೆ ಹಾಕಿದ್ರು ಅಂತ ಹೇಳಿದ್ರು ನನಗೆ. ಸೊ ಇದನ್ನು ಈ ರೀತಿ ಇಷ್ಟು ಕ್ಲಿಯರಾಗಿ ವೀಡಿಯೋ ಮಾಡಿ ಹಾಕೋಕ್ಕೆ ರೀಸನ್ ಏನು ಅಂದರೆ, ಒಂದೇ ರೀಸನ್ನು, ಆ ಮೂಮೆಂಟ್ಸ್ ಇರುತ್ತಲ್ಲ ಅದು ಬರೋದಿಲ್ಲ, ಮತ್ತು ಬೇಕು ಅಂದರೂ ಬರೋದಿಲ್ಲ. ನಮ್ಮ ಟೈಮಿಗೆ ನಾನು ಗರ್ಭಿಣಿಯಾಗಿ ಹೋಗೋ ಟೈಮಿಗೆ ಮೇ ಬಿ ನಾನೇ ವೀಡಿಯೋ ಮಾಡ್ಕೊಳ್ತಾ ಹೋಗ್ತೀನೇನೋ, ಯಾರಿಗೆ ಗೊತ್ತು. ಸೊ ಅವಳದ್ದು ನಾನು ಕ್ಯಾಪ್ಚರ್ ಮಾಡಬೇಕು ಅನ್ನೋದಿತ್ತು ನನಗೆ. ಸೊ ಅವಳು ಯಾವಾಗ ಬೇಕು ಆವಾಗ ಈ ವಿಡಿಯೋ ನೋಡಲಿಲ್ಲ. ಅವಳು ಈ ವಿಡಿಯೋ ನೋಡಿದ್ರೆ ಗ್ಯಾರಂಟಿ ಬೈತಾಳೆ ನನಗೆ, ಹೇಗೂ ಕ್ಯಾಪ್ಚರ್ ಮಾಡಿದ್ದೀನಿ ಅಂತ ಹೇಳಿ. ಸ್ಟಿಲ್ ನನಗೆ ಎಷ್ಟು ಇದರಲ್ಲಿ ಕವರ್ ಮಾಡೋಕ್ಕಾಯ್ತು ಅಷ್ಟೇ ಮಾಡಿದ್ದೀನಿ. ಪೂರ್ತಿ ಏನು ಮಾಡಿಲ್ಲ ಅಲ್ಲ. ಈಗ 7 ದಿನದ 8 ದಿನದ್ದು ಬ್ಲಾಗ್ ಮಾಡಿದ್ರೆ ಇದರಲ್ಲಿ 1000 ಬ್ಲಾಗ್ ಹಾಕಬೇಕಾಗ್ತದೆ. ಅಷ್ಟು ಮಾಡಲಿಲ್ಲ ನಾನು. ಸಣ್ಣ ಅಲ್ಲಲ್ಲಿ ನೆನಪಾದಾಗ ಅರ್ಧ ಟೈಮ್ ನಾನು ಮರ್ತು ಹೋಗ್ಬಿಡ್ತಿದ್ದೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ಬಸ್ಸಲ್ಲಿ ವಾಪಸ್ ಬರ್ತಾಯಿದ್ದೀನಿ. ಇದು 4ನೇ ದಿನ, ಇದು ಮೇ ಬಿ 4ನೇ ದಿನ ವಾಪಸ್ ಬರ್ತಾ ಇರೋದು. ಇದು ಹೇಗೆ ಮಾಡ್ತಿದ್ವಿ ಅಂದರೆ ನಾವು, ಅಂದರೆ ಅತ್ತೆ ಅಲ್ಲೇ ಉಳ್ಕೊಂಡ್ರು ನೆಕ್ಸ್ಟ್ ಡೇಯಿಂದ. ನಾನು ಹೋಗಿ ಬಂದು ಮಾಡ್ತಿದ್ದೆ ಸಣ್ಣ ಪುಟ್ಟ ಕೆಲಸಗಳೇನಾದ್ರು ಇದ್ದರೆ ಅಂತ ಹೇಳಿ. ಬೇಕಾಗ್ತಾರಲ್ಲ ಮಗು ಹತ್ರ ಒಬ್ಬರು ಇರೋಕ್ಕೆ, ಮತ್ತು ಏನಾದ್ರು ಓಡಾಡ್ಲಿಕ್ಕೆ ಬೇಕಾಗ್ತಾರೆ ಅಂತ ನಾನು ಬರ್ತಿದ್ದೆ. ಮತ್ತು ಮನೆಯಲ್ಲಿ ಅತ್ತೆ ಮತ್ತು ಅಕ್ಕ ಇಲ್ಲ ಅಂದರೆ ಮನೇಲಿರೋಕ್ಕೂ ಬೇಜಾರು. ಬರೀ ಗಂಡು ಮಕ್ಕಳೇ ಇರ್ತಾರೆ. ಯಾರು ಇರ್ತಾರೆ ಗಂಡು ಮಕ್ಕಳಿರೋ ಮನೇಲಿ? ಆದರೆ ಭಾವ ಮತ್ತು ಮತ್ತೊಬ್ಬರು ಭಾವ ಇರ್ತಾರೆ. ಸೊ ಯಾರಿರ್ತಾರೆ, ಅಕ್ಕ ಮತ್ತು ಅತ್ತೆ ಇರಬೇಕು ಗಾಸಿಪ್ ಮಾಡೋಕ್ಕೆ. ಲೇಡೀಸ್ ವಾಂಟ್ಸ್ ಲೇಡೀಸ್ ಡೋಂಟ್ ವಾಂಟ್ ಮೆನ್ಸ್. ಸೊ ಏನೋ ಒಂದು ಸಣ್ಣ ಇಂಗ್ಲೀಷಲ್ಲಿ ಹೇಳಿದೆ, ಅರ್ಥ ಆದವ್ರಿಗೆ ಅರ್ಥ ಆಗುತ್ತೆ, ಇಲ್ಲ ಆದವರಿಗಿಲ್ಲ. ಪಾರ್ಟ್ 1 ಇಷ್ಟೇ ಆಗಿತ್ತು. ಪಾರ್ಟ್ 2 ಕೂಡ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ ಅಲ್ಲಿ ತನಕ. ನಾನು ಆದಷ್ಟು ಬೇಗ ಇದನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ಮಗು ಯಾವುದು ಅಂತ ಗೆಸ್ ಮಾಡೋದು ಮರಿಬೇಡಿ. ನಾನು ಹೇಳ್ತೀನಿ ಪಾರ್ಟ್ 2 ಸ್ಟಿಲ್ ಇದರಲ್ಲಿ ಗೆಸ್ ಮಾಡಿ. ಮೊದಲನೇ ಮಗು ಗಂಡು ಆ್ಯಕ್ಚುಲಿ. ಓಕೆ, ಬಾಯ್.